ಸರ್ ನೋಡಿ, ಹಣ್ಣಿನ ವ್ಯಾಪಾರ ಮಾಡ್ಕೊಂಡಿದ್ದೀರಿ, ನಿಮಗೆಲ್ಲ ಒಂದು ಸ್ವಲ್ಪ ನಾಡಿ ಮಿಡಿತ ಗೊತ್ತಿರುತ್ತೆ, ಇಲ್ಲಿ ಬರ್ತಿರ್ತಾರೆ ಜನ ಮಾತಾಡ್ತಿರ್ತಾರೆ. ಸಿ ಟಿ ರವಿ ಅವರು ಈ ಥರ ತಪ್ಪು ಮಾಡಿರ್ಬೋದು ಅಂತ ಅನ್ಸುತ್ತೆ. ಸಿ ಟಿ ರವಿ ಅವರು 20 ವರ್ಷ ಆಡಳಿತ ಮಾಡಿದವರು, ಶಾಸಕರಾಗಿದ್ದವರು, ಯಾವ ಹೆಣ್ಮಕ್ಳ ಬಗ್ಗೆ ಯಾವತ್ತೂ ಮಾತಾಡಿ ನಾವು ನೋಡೇ ಇಲ್ಲ. ಅವರು ಕಾರ್ಯಕರ್ತರು ನಾವೇ, ಆಯಿತಾ. ಅವ್ರು ಹಿಂದೆ ಮುಂದೆ ತಿರುಗಾಡೋರು ನಾವು. ಯಾವತ್ತೂ ಆ ಥರ ಏಕೋಚನ ಹೆಣ್ಮಕ್ಳಿಗೆ ಮಾತಾಡೋರಲ್ಲ. ಅವ್ರು ರಾಜಕಾರಣದಲ್ಲಿ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದಾಗಲಿ ಯಾವತ್ತೂ ಮಾಡೇ ಇಲ್ಲ. ಒಳ್ಳೆ ಸ್ವಾಭಿಮಾನದಲ್ಲಿ ಜೀವನ ಮಾಡಿದವರು ಅವರು. ರಾಜಕಾರಣ ಪಕ್ಕ ಗೊತ್ತವರಿಗೆ. ಅವ್ರ ಹೆಣ್ಮಕ್ಳ ಬಗ್ಗೆ ಬೇರೆ ಬಗ್ಗೆ ಆಗಿ ಯಾರ ಬಗ್ಗೆ ಮಾತಾಡೋದಾಗಲಿ ಗೊತ್ತಿಲ್ಲ ಅವರಿಗೆ. ಸುಮ್ಮನೆ ಹೇಳೋದು ಅದು ತಪ್ಪದು. ಹೆಣ್ಮಕ್ಳು ಇವತ್ತು ಎಲ್ಲೂ ಆದ್ರೂ ಅವ್ರು ಮಾಡೇ ಇಲ್ಲ. ಯಾವ ತಾಯಿ ಸಮ ಅಕ್ಕ ಸಮ ಅಂತ ಮಾತಾಡಿದವರು ಅವ್ರು ಯಾರಿಗಾರ ಬೆಲೆ ಕೊಟ್ಟು ಬೆಲೆ ತೊಗೊಳೋವಂಥ ಶಾಸಕರವರು. ಅವ್ರು ಯಾವತ್ತೂ ಮಾತಾಡಿದವ್ರಲ್ಲ. ಇದು ತಪ್ಪು ಕಲ್ಪನೆ. ಬಟ್ ಆದರೆ ನೀವು ಅವ್ರನ್ನ ನೋಡಿರ್ಬೋದು, ನೀವು ಮಾಧ್ಯಮಗಳು ನೋಡ್ತಾ ಇರೋ ಒಂದು ದೈಹಿಕವಾಗಿ ಹಲ್ಲೆ ಕೂಡ ಆಗಿದೆ ಅನ್ನೋ ಆರೋಪ ಮಾಡಿದ್ರು ಅವರು. ಒಂದು ರೂಲಿಂಗ್ ಪಾರ್ಟಿ ಇದ್ರೆ ಈ ರೀತಿಯಾಗೆಲ್ಲ ನಡೆಸ್ಕೋಬೋದಾ ಅಂತ ಒಂದು ಆಶ್ಚರ್ಯ ಅನ್ಸ್ಬಿಡುತ್ತೆ. ಅದೊಂದು ಷಡ್ಯಂತ್ರ ಅವ್ರದ್ದು. ರಾಜಕೀಯದಲ್ಲಿ ಷಡ್ಯಂತ್ರ ಅದೆಲ್ಲ ಕಾಮನ್ ಮಾಡೇ ಮಾಡ್ತಾರೆ. ರಾಜಕಾರಣ ಅದು ಒಬ್ಬ ವ್ಯಕ್ತಿಗೆ ಮಾಡಬೇಕಾಗಿದ್ದ ಅವಶ್ಯಕತೆ ಅವ್ರಿಗಿರುತ್ತೆ. ಒಬ್ಬ ಮನುಷ್ಯ ರಾಜಕಾರಣದಲ್ಲಿ ಒಳ್ಳೆ ಮಾತಾಡಿ ಒಳ್ಳೆ ನಡವಳಿಕೆ ಮಾಡಬೇಕಾದ್ರೆ ಇನ್ನೊಬ್ಬರು ರಾಜಕಾರಣ ಅದು ಮಾತಾಡಲೇಬೇಕಾಗತ್ತೆ. ಈ ಟೀಕೆ ಮಾಡಬೇಕಾಗತ್ತೆ. ರಾಜಕಾರಣ ಅದು ಏನು ಪ್ರಭಾಪಜುತ್ವ ಇದು ಏನು ಮಾತಾಡೋಕ್ಕಾಗಲ್ಲ, ಆಯ್ತಾ. ಯಾವತ್ತೂ ಅವರು ಯಾವ್ದ್ರ ಬಗ್ಗೆನೂ ಮಾತಾಡೋ ಅವಶ್ಯಕತೆ ಇಲ್ಲ ಅವರಿಗೆ. ಅವ್ರು ರಾಜಕಾರಣದಲ್ಲಿ 20 ವರ್ಷ ನಾವು ಅವ್ರ ಕಾಲೇಜಿಂದ ನೋಡ್ಕೊಂಡು ಬಂದವ್ರು ನಾವು. ರಾಜಕಾರಣದಲ್ಲಿ ಅವ್ರು ಪಕ್ಕ ಒಂದು ಮಾತಾಡಬೇಕಾದ್ರೆ ನೀತಿ ಗೊತ್ತಿದ್ದರೆ ಮಾತಾಡೋದವರು. ಹೆಂಗೆ ಬೇಕಂಗೆ ಮಾತಾಡೋದು ಅವ್ರಿಗೆ ಬರಲ್ಲ. ಹೆಣ್ಮಕ್ಳ ಬಗ್ಗೆ ಆಗಲಿ ನಾವು ಅವ್ರ ಜೊತೆ ತಿರುಗಾಡ್ದವರು, ಆಯ್ತಾ, ಜೊತೆಲಿ ಇದ್ದವ್ರು ನಾವು. ಆ ಥರ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ. ಅವರು ಹೆಣ್ಮಕ್ಳಿಗೆ ತಾಯಿ ಸಮಾನ ನೋಡೋರು, ಅಕ್ಕ ಸಮಾನ ನೋಡೋರು. ಅವರು ಆ ಥರ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ ನಮ್ಮ ಸರ್ವೀಸಲ್ಲಿ, ಆಯಿತಾ. ಅವ್ರು ಯಾವತ್ತೂ ಮಾತಾಡೋಲ್ಲ. ಅದು ಸದನದಲ್ಲಿ ಮಾತಾಡಿದ್ದಾರೆ ಅಂದರೆ ಅದು ಬಾಧೆ ತಪ್ಪು. ಅದು ದೇವ್ರ ಜಾಗ ಅದು. ಕೋರ್ಟು ಕಚೇರಿ ಅವೆಲ್ಲ ದೇವ್ರ ಜಾಗಗಳು. ಅವೆಲ್ಲ ಮಾತಾಡೋಕೆ ಅವ್ರಿಗೆ ಗೊತ್ತೇ ಇಲ್ಲ. ಸುಮ್ಕೆ ಒಂದು ಪಿತೂರಿ. ಬಟ್ ಆದರೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ PA ಅವ್ರನ್ನ ಹೊಡಿಲಿಕ್ಕೆ ಮುಂದಾಗ್ಬಿಟ್ರು. ಅವ್ರು ಮಾಡ್ತಾರೆ ಸರ್. ಅವ್ರ ಕ್ಷೇತ್ರದಲ್ಲಿ ಹೋಗಿದಾರಲ್ವಾ, ಏನಾರ ಒಂದು ಮಾಡಬೇಕಂತ ಮಾತಾಡ್ತಾರೆ. ಅವ್ರ ಕ್ಷೇತ್ರ ಅಲ್ವಾ. ಧೈರ್ಯ ತುಂಬ್ತೀರಿ ಸರ್, ನಾವಿದ್ದೀವಿ ಅನ್ನೋ ರೀತಿಯಾಗಿ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಶಾಸಕರು ಅವರು ಒಳ್ಳೆ ವ್ಯಕ್ತಿತ್ವ, ಜನ ಬೆಂಬಲ ಇದ್ದಾರೆ ಅವರಿಗೆ, ಕಾರ್ಯಕರ್ತರಿದ್ದಾರೆ, ಒಳ್ಳೆ ಮನಸ್ಸಿದೆ ಅವ್ರಿಗೆ, ಸಪೋರ್ಟ್ ಇದೆ. ಇಡೀ ಕರ್ನಾಟಕದಲ್ಲಿ ಸಪೋರ್ಟ್ ಇದೆ, ಸೆಂಟ್ರಲ್ ಸಪೋರ್ಟ್ ಇದೆ ಅವರಿಗೆ. ಒಳ್ಳೆ ಸ್ವಾಭಿಮಾನದವ್ರಿಗೆ ಯಾವತ್ತೂ ಸಪೋರ್ಟ್ ಇದ್ದೇ ಇರುತ್ತೆ. ಜನ ಬೆಂಬಲ ಜಾಸ್ತಿ ಇರುತ್ತೆ, ಆಯ್ತಾ. ಜನ ಇಂಥ ಮಾತಾಡೋ 1000ಕ್ಕೆ ಒಬ್ಬರು ಹೇಳೋಕ್ಕಾಗಲ್ಲ ಆ ಥರ ಮಾತಾಡಿದ್ದಾರೆ ಅಂತೇಳಿ. ಆ ರೀತಿ ನಡ್ಕೊಂಡು ಬಂದವರು ಅವರು. ಒಳ್ಳೆತನ ಇದೆ ಅವ್ರ ಹತ್ರ. ಒಳ್ಳೆತನ ಭಾರಿ ಮುಖ್ಯ ಅವ್ರ ಹತ್ರ. ರಾಜಕಾರಣ ಸಹಜ, ಎಲ್ಲರೂ ಸಹಜ. ನಾನು ಬಂದರೆ ರಾಜಕಾರಣ ಮಾಡ್ಬೋದು, ಬಟ್ ಸಹಜ ಅದು. ಬಟ್ ಮಾತಿನ ಮೇಲೆ ನಿಗಾ ಇರುತ್ತೆ ಅವ್ರದ್ದು. ಯಾರಿಗೆ ಹೆಂಗೆ ಮಾತಾಡ್ಬೇಕಂತ ಭಾರಿ ಗೌರವ ಇದೆ. ಆ ರೀತಿ ಸ್ವಾಭಿಮಾನ ಅನ್ನೋದು ಇದೆ. ನಮಗೆ ಗೊತ್ತದು. ಚಿಕ್ಕಮಗಳೂರು 30-35 ವರ್ಷದಿಂದ ನೋಡಿದವ್ರು ನಾವು. ನಮಗೆ ಗೊತ್ತಿದೆ ಅವ್ರ ಬಗ್ಗೆ. ಎಲ್ಲೊಂದು ಕಡೆ ಕಾನೂನನ್ನು ಕೊಂಡ್ಕೊಂಬಿಟ್ರು ಅಂತ ಅನ್ಸಲ್ವ ಸರ್ ನಿಮ್ಮ ಆಡಳಿತ ಅಧಿಕಾರಿಗಳು? ಅಂದರೆ ಮೀನ್ಸ್ ನಾನು DK ಶಿವಕುಮಾರ್ ಆಗಿರ್ಬೋದು, ಎಲ್ಲರೂ ನೀವು ಪೊಲೀಸ್ ಸ್ಟೇಷನ್ಗೆ ಇವರು ಮತ್ತೆ ವಾಪಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗೂ ಒಳಗೆ ಬಿಡದೇ ಇರೋದು, ಆ ಥರದ್ದು ಎಲ್ಲ ಕಾನೂನು ಕೂಡ ಕೊಂಡ್ಕೊಂಬಿಟ್ರು. ಸರ್ಕಾರ ಅವ್ರದ್ದಾಗೋತ್ತಿಗೆ ಏನು ಬೇಕಾದರೂ ಹೇಳೋದು ನಡೆದೈತೆ ಸರ್. ಅವರು ಒಬ್ಬರಾಗಿರ್ತಾರೆ, ಆಡಳಿತ ಪಕ್ಷದವರು. ಏನೂ ಮಾಡೋಕ್ಕಾಗಲ್ಲ. ಸರ್ಕಾರ ಅವ್ರದ್ದು ಬೇಕಾದರೆ ಕಾನೂನು ಅವ್ರ ಹತ್ರನೇ ಇದೆ. ಕಾನೂನು ಹೆಂಗೆ ಬೇಕಾದರೂ ಕೈಗೆ ತೊಗೊಬೋದು. ಕಾನೂನು ಅವ್ರ ಕೈಲಿರಬೇಕಾದ್ರೆ, ಕಾನೂನು ಅವ್ರದ್ದಿರಬೇಕಾದ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ, ಆಯ್ತಾ. ಈಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಲೇಬೇಕು. ಯಾಕಂದರೆ ಒಬ್ಬ ಶಾಸಕ, ಒಬ್ಬ ಪವರ್ ಮಿನಿಸ್ಟ್ರು ಏನೂ ಮಾಡೋಕ್ಕಾಗಲ್ಲ. ಅವರು ಅಲ್ಲಿ ಹೊಡೆದಾಡೋಕ್ಕಾಗಲ್ಲ. ಒಳ್ಳೆ ತಂದಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಲೇಬೇಕು. ಯಾಕಂದರೆ ಅವರು ಸಿದ್ಧಾಂತ ಇರೋರು, ಜೀವ ಕೊಡೋಕ್ಕೂ ಹೆಸರಲ್ಲ. ಅವರು ಆರಾಮಾಗಿ ಇರ್ತಾರೆ. ಅವ್ರು ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಮುಸ್ಲಿಂ ಓಲೈಕೆ ಮಾಡೋದೇ ಆಗುತ್ತೆ, ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗುತ್ತೆ ಅನ್ನೋ ಒಂದು ಆರೋಪ ಇದೆ ಸರ್. ಸರ್ಕಾರ ಯಾವ್ದು ಬಂದ್ರೂ ಏನು ಗೊತ್ತಾ ಸರ್, ಟೀಕೆಗಳು ಮಾಡೋದು ಕಾಮನ್. ಅದು ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಒಬ್ಬರು ಕಾಮನ್ ಅದು ಮಾಡೋದು. ಅದೇನೂ ಮಾಡೋಕ್ಕಾಗಲ್ಲ. ರಾಜಕಾರಣ ಅದು. ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ. ಬಟ್ ಅವ್ರು ಮಾತಾಡಿದ್ದಕ್ಕೆ ಇದೇ ಇಲ್ಲ. ಯಾವತ್ತಿದ್ರು ಅವ್ರು ಗೌರವ ಕೊಟ್ಟೆ ಗೌರವ ತೊಗೊಂಡವ್ರು. ರಾಜಕಾರಣದಲ್ಲಿ ಯಾರನ್ನು ಹೆಂಗೆ ಮಾತಾಡ್ಸ್ಬೇಕನ್ನೋದು ಅವ್ರಿಗೆ ಗೊತ್ತಿದೆ, ಆಯ್ತಾ. ಹಂಗೆಲ್ಲ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ಯಾವುದೇ ಬರಲಿ, ಅವ್ರವ್ರ ಆಡಳಿತ ಅವ್ರವ್ರು ಮಾಡ್ತಾರೆ, ಅವ್ರವ್ರು ಮಾಡ್ತಾ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇದೇನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಧನು ಅಂತೇಳಿ. ಏನು ಜನ ನಿಮಗೆ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ ಅಂತ ಗೊತ್ತಾಗಬೇಕಲ್ಲ. ಈ ಘಟನೆ ಬಗ್ಗೆ ಅವ್ರು ನಿಜವಾಗ್ಲೂ ಮಾತಾಡಿದ್ದಾರೆ ಅಂತ ನಂಬ್ತೀರಾ, ಅಥವಾ ಈ ಒಂದು ಷಡ್ಯಂತ್ರನ ಪಿತೂರಿನ ಓವರಾಲ್ ಏನು ಹೇಳ್ತೀರಿ ಸರ್? ನಮಗೆ ಅನಿಸಿಕೆ ಬಗ್ಗೆ ಸಿ ಟಿ ರವಿ ಅವರು 25 ವರ್ಷ ಆಡಳಿತ ಮಾಡಿದ್ದಾರೆ. ಯಾವುದೇ ಜೆಂಟ್ಸ್ ಬಗ್ಗೆನೇ ಒಂದು ವಿರೋಧವಾಗಿ ಮಾತಾಡಿದ ಮನಸ್ಸಲ್ಲ. ರಾಜಕಾರಣದಲ್ಲಿ ಭಾಳ ಹಿಡಿತವಾಗಿ ಇಲ್ಲೇ ತನಕ ದೂಕ್ಕೊಂಬಂದಿರೋರು. ನಾವು ಅವರಿಗೆ ಹತ್ತಿರದಿಂದ ನೋಡಿರೋ ಅಂಥವರು. ನಮ್ಮ ಕ್ಷೇತ್ರದಲ್ಲಿ 2 ಬಾರಿ ಗೆದ್ದು ಬಂದಿದ್ದಾರೆ. ಎಲ್ಲೂ ಒಂದು ಸಣ್ಣ ಮನಸ್ಸಿಗೆ ಒಂದು ಕೆಟ್ಟದಾಗಿ ಮಾತಾಡಿಲ್ಲ ಇದುವರೆಗೂ. ಅದೇ ಮೇಲೆ ಇದರಲ್ಲೂ ಲೇಡೀಸಿಗೆ ಮಾತಾಡಿದ್ದಾರೆ ಅಂದರೆ ಜನ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ನಂಬೋಕ್ಕೆ ಸಾಧ್ಯ ಇಲ್ಲ. ಮಾತು ಆಡಿಲ್ಲ ಅಂತ ನಾವು ಅಭಿಪ್ರಾಯ ಮಾಡ್ತೀವಿ ಜನಗಳಲ್ಲಿ. ಆದರೆ
ಅವರು ಈಗ ರಾಜಕಾರಣದಲ್ಲಿ ಹೆಚ್ಚಾಗಿ ಬೆಳೆದಿದ್ದಾರೆ ಅನ್ನೋ ಉದ್ದೇಶಪೂರ್ವಕವಾಗಿ ನಾವು ಏನು ಬೇಕಾದ್ರೂ ಆಟ ಆಡ್ಬೋದು. ನಮ್ಮದು ಒಂದು ರಾಜಕಾರಣ ಇದೆ, ಇವತ್ತಿಗೆ ಕಾಂಗ್ರೆಸ್ ಪಕ್ಷ ಇದೆ, BJP ಇದೆ, ದಳ ಇದೆ, ಯಾವುದೇ ಪಕ್ಷ ಇರಲಿ ಇವತ್ತು ಪಕ್ಷಾಂತರ ಎಲ್ಲ ಚೇಂಜ್ ಮಾಡ್ತಾರೆ. ನಾಳೆ ಅವರು ಕಾಂಗ್ರೆಸ್ಸಿಗೆ ಹೋಗ್ಬೋದು, ಸಿಟಿ ರವಿಯವರು ದಳಕ್ಕೆ ಹೋಗ್ಬೋದು. ಯಾವ ಪಕ್ಷ ಬೇಕಾಗಿಲ್ಲ, ಅವರು ವ್ಯಕ್ತಿತ್ವ ಬೇಕು. ಒಳ್ಳೆ ವ್ಯಕ್ತಿತ್ವ ಉಳಿಸ್ಕೊಳ್ಬೇಕು, ಮುಂದೂ ಉಳಿಸ್ಕೊಂಡಿದ್ದಾರೆ. ಆದರೆ ಈ ಜನಾಭಿಪ್ರಾಯ ಏನೋ ಅಂದಮೇಲೆ ಒಂದು ಹೊರೆ ಹೊರಿಸ್ಬೇಕು. ಬೆಳವಣಿಗೆ ಇದೆ ಚೆನ್ನಾಗಿ. ಇವತ್ತು ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರೋ ಅಂಥವ್ರು ರವಿ ಅವರು, ಅದನ್ನು ನಾವು ಕಿತ್ತಾಕೋಸ್ಕರ ಈ ಪಿತ್ತೂರಿಯನ್ನು ಮುಂದುವರಿಸ್ತಾ ಇದೀವಿ ಅಂತ ನಮ್ಮ ಜನಾಭಿಪ್ರಾಯ. ನಮ್ಮದಲ್ಲ, ಇಡೀ ನಮ್ಮ ಚಿಕ್ಕಮಗಳೂರು ಕ್ಷೇತ್ರ ಏನಿದೆ ಎಲ್ಲ ಕಡೆನೂ ಅದೇ. ಈ ನಡೆಗಳೆಲ್ಲ ನೋಡಿದ್ರೆ ಅವ್ರನ್ನ ರಾಜಕೀಯ ಮುಗಿಸೋ ಪ್ರಯತ್ನ ನೋಡಿ ಸರ್, ತುಂಬ ಹೋರಾಟ ಮಾಡಿದ್ದಾರೆ ರಾಜಕೀಯವಾಗಿ ಮುಗಿಸ್ಬೇಕು ಅಂತ. ನಮ್ಮ ಚಿಕ್ಕಮಗಳೂರಲ್ಲಿ ರವಿ ಹೆಂಗೆ ಬೆಳೆಸಿದ್ವಿ ಅಂದರೆ ಅವ್ರನ್ನ ಯಾವುದೋ ಮಟ್ಟಕ್ಕೆ ಬೆಳೆಸಿದ್ವಿ, ಅದೇ ಥರಕ್ಕೆ ಇನ್ನು 10 ವರ್ಷ ಆದರೂ ಬೆಳೆಸ್ತೀವಿ. ಈ ಸರ್ತಿ ನಾವು ವರ್ಷ ಗೆಲ್ಲ ಓಟನ್ಕಿಂತ ಜಾಸ್ತಿ ಹಾಕಿದ್ವಿ. ಬೈ ಚಾನ್ಸ್ ಮಿಸ್ ಆಗಿ ಸೋತಿರೋದು. ಅವ್ರು ಮೂರು ಪಕ್ಷ ಆಡಳಿತ ಮಾಡ್ಕೊಂಡಾರೆ, ನಾವು ಒಂದು ಪಕ್ಷ ಆಡಳಿತದಲ್ಲಿ ಈ ಬೇಜಾನಾಗಿ ಓಟ್ ತೊಗೊಂಡಿದ್ವಿ. ಅವರು 3 ಪಕ್ಷ ಆಡಳಿತ ಮಾಡ್ಕೊಂಡು 3 ಪಕ್ಷದ ಓಟ್ ತೊಗೊಂಡಿದ್ದಾರೆ, ನಾವು ಒಂದೇ ಪಕ್ಷದಲ್ಲಿ ಓಟ್ ತೊಗೊಂಡಿದ್ವಿ. ಈಗೇನೋ ಸೋತಿದ್ದಾರೆ, ಮುಂದೆ ನೆಕ್ಸ್ಟ್ ಅವರೇ ಗೆಲ್ಲೋದು. ಆಡಳಿತ ಚೆನ್ನಾಗಿ ಮಾಡಲಿ. ಅವ್ರು ಗೆದ್ರೂ ಮುಖ್ಯಮಂತ್ರಿ ಆದ್ರೂ ಲೇಡೀಸಿಗೆ ಯಾವುದೇ ಕಾರಣಕ್ಕೂ ವಿರೋಧವಾಗಿ ಮಾತಾಡಲೂಬಾರು ಅಂತ ಅವ್ರಿಗೆ ಒಂದು ಕೋರಿಕೆ ಮಾಡ್ತೀನಿ. ಬಟ್ ಸ್ಪಷ್ಟವಾಗಿ ಕೇಳಿಸೋದು ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಲೆಗಡುಕ ಅಂತ ಪದ ಬಳಸಿರೋದು. ಅವ್ರು ಬಳಸಿದ್ದಾರೆ, ಆದರೆ ರವಿಯವ್ರು ಆ ಥರ ಅಲ್ಲ. ನಾವು ಸಣ್ಣದ್ರಿಂದ ನೋಡಿರೋರು, ನಮ್ಮ ಚಿಕ್ಕಮಗಳೂರಲ್ಲಿ ಬೆಳೆದಿರೋರು. ಅವ್ರು ಬೆಳೆದಿರೋದು ಯಾವ ರೀತಿ ಅಂದರೆ ಅನ್ಯಾಯದ ವಿರೋಧ ಮಾಡ್ಕೊಂಡು ಬೆಳೆದಿರೋದು, ಯಾರಿಗೂ ಮೋಸ ಆಗಬಾರ್ದು. ಅವರು ಜನ ಹೇಳ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡ್ತಾರೆ ಅಂತ, ಯಾವ ಪಕ್ಷಕ್ಕೂ ವಿರೋಧ ಮಾಡಿಲ್ಲ. ಅವರು ಆ ಸ್ವಂತ ಇಚ್ಛೆಯಿಂದ ಬೆಳೆದಿದ್ದಾರೆ. ಅವ್ರು ಒಳ್ಳೆತನ, ಅವ್ರ ಜನಗಳು ಸ್ಪಂದಿಸೋದು ಒಂದು, ಮತ್ತು ಯಾವುದೇ ಒಂದು ಕೆಟ್ಟದಾಗಲಿ ಯಾರಿಗೂ ಇದುವರೆಗೂ ಕೆಟ್ಟ ರೀತಿಯಲ್ಲಿ ಫೋನ್ ಮಾಡಿಲ್ಲ. ರಾಜಕಾರಣದಲ್ಲಿ ಅದು ಬಳಸ್ಕೊಂಡೇ ಇಲ್ಲ ಅವ್ರು ಇದುವರೆಗೂ. ನಾವೇ ಆಗಲಿ ಇನ್ನೊಬ್ಬರೇ ಆಗಲಿ ಕೆಟ್ಟದ್ದು ಮಾಡಿ ಬಂದಿದ್ದೇನೆ, ನೀನು ಮಾಡಬಾರ್ದಿತ್ತು ಅಂತ ಬೆಂತೊಟ್ಟು ಮಾಡಬಾರ್ದು ಅಂತ ಹೇಳ್ತಾರೆ ಹೊರತು ನೀನು ಮಾಡು ಒಳ್ಳೆಯ ಕೆಲಸ ಅಂತ ಹೇಳಿಲ್ಲ. ಅವ್ನು ಕೆಟ್ಟದ್ದು ಮಾಡಿದ್ದಾನೆ ಅಂದರೆ ಅವ್ನು ಅಲ್ಲಿಗೆ ಕೈ ಬಿಡ್ತಾರೆ. ಆ ಸ್ಥಿತಿಯಲ್ಲಿ ಬೆಳೆದಿದ್ದಾರೆ ಅವರು ಬೆಳವಣಿಗೆಯಲ್ಲಿ. ಸುಮ್ಮನೆ ನಾವು ಇವತ್ತು ಬೆಳೀತಾ ಇದ್ದಾರೆ ಅನ್ನೋ ಉದ್ದೇಶಪೂರ್ವಕವಾಗಿ ಅವರಿಗೆ ಯಾವುದೋ ಒಂದು ಪಟ್ಟ ಕಟ್ಟಬಾರ್ದು. ಹೆಬ್ಬಾಳ್ಕರ್ ಅವರು, ಅವ್ರ ಬಗ್ಗೆ ಗೌರವ ಇದೆ, ಎಲ್ಲರಿಗೂ ಅಭಿಮಾನ ಇದೆ. ಅವರು ಅದೇ ರೀತಿ ಉಳಿಸ್ಕೊಂಡು ಹೋಗಬೇಕು. ಇನ್ನೊಬ್ಬರನ್ನ ನಿಂದನೆ ಮಾಡಿ ನಾವು ಬೆಳವಣಿಗೆ ಆಗಬಾರ್ದು. ಅವ್ರು ಸ್ವತಃ ಇಚ್ಛೆಯಿಂದ ಬೆಳೀಲಿ, ಎಷ್ಟಾರು ಬೆಳೀಲಿ, ನಾವು ಅಭಿಪ್ರಾಯ ಬರ್ತೀವಿ. ಈಗ ನಾವು ಸಿದ್ದರಾಮಯ್ಯ ಸರ್ರಿಗೆ ನಾವು ಓಟ್ ಹಾಕಿದ್ದೀವಿ ಒಂದು ಸರ್ತಿ. ಯಾಕೆ? ಒಳ್ಳೆ ಆಡಳಿತ ಕೊಟ್ಟಿದ್ದರು, ಅದಕ್ಕೆ ಓಟ್ ಹಾಕಿದ್ವಿ. ನಾವು BJPಲಿದ್ದು ಒಂದು ಸರ್ತಿ ಓಟ್ ಹಾಕಿದ್ವಿ. ನಾವು ಬಹಿರಂಗವಾಗಿ ಹೇಳ್ತೀನಿ, ಯೂಟ್ಯೂಬ್ ಚಾನಲಿಗೆ ಹಾಕಿ ಅವ್ರ ಗೌರವ ಆ ಥರ ಇತ್ತು, ಅದನ್ನು ಉಳಿಸ್ಕೊಬೇಕು ಅಂತ ನಮ್ಮ ಅಭಿಪ್ರಾಯ. ಮುಂದೇನು ಕೋಮುವಾದ ರಾಜಕಾರಣ ಯಾವತ್ತಾದ್ರೂ ಮಾಡಿದಾರ? ಕೋಮುವಾದ ರಾಜಕಾರಣ ಯಾರು ಸಿಟಿ ರವಿಯವ್ರು ಮಾಡೇ ಇಲ್ಲ. ನಾವು ಮಾಡ್ತೀವಿ ಅಂದರೆ ಅವ್ರು ಬಿಟ್ಟಿಲ್ಲ ಮಾಡೋಕ್ಕೆ. ಅವರು ಎಷ್ಟೋ ಸದೆ ಬಡ್ದಿದ್ದಾರೆ. ಇವತ್ತು ಸಿಟಿ ರವಿಯವರು ಗೆದ್ದಾಗ ನಾವು ಹಿಂದೂಗಳು 20 ಜನ ಇರ್ತೀವಿ, ಮುಸ್ಲಿಮ್ಸ್ ಅವರು 60 ಜನ ಇರ್ತಾರೆ ಅವ್ರ ಜೊತೆಯ. ಅವ್ರಿಗೆ ಸ್ಪಂದಿಸಿದ್ದಾರೆ HK. ಸಗೀರ್ ಅಹಮದ್ ಇದ್ದಾಗ ಚಿಕ್ಕಮಗಳೂರಿಗೆ 3 ಅಂಗಡಿ ಕೊಟ್ಟಿದ್ರು. ಇವತ್ತು 30 ಅಂಗಡಿ ಕೊಟ್ಟಿದ್ದಾರೆ ಲೈಸೆನ್ಸು. ಯಾರು ಕೊಟ್ಟಿದ್ದದು? ಸಿಟಿ ರವಿಯವ್ರು ಕೊಟ್ಟಿದ್ದು. ಸಗೀರ್ ಅಹಮದ್ 3 ಅಂಗಡಿ ಕೊಟ್ಟಿದ್ದು ಲೈಸೆನ್ಸು. ಅದಕ್ಕೆ ಸಗೀರ್ ಅಹಮದ್ ಅವರು ಮುಸ್ಲಿಮ್ ಸಾಹೇಬ್ರಾದರೂ ಅವ್ರು ಸೋಲಿಸಿದ್ರು. ಯಾಕೆ? ನಮಗೆ ಲೈಸೆನ್ಸ್ ಕೊಟ್ಟಿಲ್ಲ, ಒಳ್ಳೆ ಕೆಲಸ ಮಾಡಿಲ್ಲ ಅಂತ. ಎಲ್ಲರೂ ಅಭಿಮಾನ ಒಂದೇ ಬದುಕಿದ್ರೆ ಏನು ತೊಂದರೆ ಇಲ್ಲ, ಯಾರು ದೂರಬಾರ್ದು. ಅವ್ರವ್ರ ಇಚ್ಛೆಯಿಂದ ಚೆನ್ನಾಗಿ ಬೆಳೀಲಿ ಯಾರು ಬೇಕಾರೋ. ನಾವು ನಿಮ್ಮನ್ನು ದೂರ್ಕೊಂಡು ಇನ್ನೊಬ್ಬರನ್ನ ದೂರ್ಕೊಂಡು ಪಕ್ಷ ದೂರ್ಕೊಂಡು ಬೆಳಿಬಾರ್ದು. ಪಕ್ಷ ಯಾವತ್ತು ಯಾರಿಗೂ ಸ್ಥಿರ ಅಲ್ಲ, ಯಾವ ಪಕ್ಷಕ್ಕೆ ಬೇಕಾದ್ರೂ ಹೋಗ್ತೀವಿ. ನಮ್ಮ ಗೌರವ ಒಂದು, ಅದನ್ನು ಅದೇ ಥರ ಬೆಳೆಸ್ಕೊಂಡು ಹೋಗ್ಬೇಕು. ಅದು ನಮಗೆ ಸ್ವಾಭಿಮಾನ. ಬಟ್ ನೋಡಿ, ಇದನ್ನೇ ಅಸ್ತ್ರವ ಮಾಡ್ಕೊಂಡ್ರೆ DKಶಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವ್ರ ಮಾತುಗಳು, ಹೇಳಿಕೆಗಳು ಕೇಳ್ತಾ ಇರ್ಬೋದು ನೀವು. ಎಲ್ಲ ಒಂದು ಕಡೆ ಇದನ್ನೇ ರಾಜಕೀಯ ಅಸ್ತ್ರವಾಗಿ ರಾಜಕೀಯ ಲಾಭಕ್ಕೆ ಬಳಸ್ಕೊಂಬಿಟ್ರ ಅಂತ ಈ ಘಟನೆನ? ಸರ್, ರಾಜಕೀಯ ಲಾಭಕ್ಕೆ ಯಾರು ಎಷ್ಟೇ ಬಳಸ್ಕೊಂಡ್ರು ಅವ್ರದ್ದೇ ಆದಂಥ ಒಂದು ಅಭಿಮಾನ ಇರುತ್ತೆ. ಆ ಅಭಿಮಾನ ಪೂರ್ವಕವಾಗೇ ಜನ ಸ್ಪಂದನೆ ಮಾಡೋದು. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದು ಅಂದರೆ ಅವ್ರು ಕೂಡ ಗೌರವ ಅಲ್ಲ. ಒಂದು ಸರ್ತಿ ನೋಡೋಣ, ಪಕ್ಷ ಚೇಂಜ್ ಮಾಡ್ಕೊಳೋಣ. ಈಗ ಯಾವುದೇ ಪಕ್ಷ ಬರಲಿ, ಒಂದು 5 ವರ್ಷ ಆಡಳಿತ ಕೊಡೋಣ. 5 ವರ್ಷದ ಮೇಲೆ ಇನ್ನೊಬ್ಬ ಯಾವ ಪಕ್ಷದಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅದನ್ನು ಬಯಸ್ತಾರೆ ಹೊರತು ಜನ ಪಬ್ಲಿಕ್ಕಲ್ಲಿ ಯಾರು ನೀವು ಕೊಡೋದನ್ನು ನಾವು ತಗೊಳೋದನ್ನು ಯಾರು ಬಯಸಲ್ಲ. ಇವತ್ತು ಕಷ್ಟ ಬರುತ್ತೆ, ನಾಳೆ ಸುಖ ಬರುತ್ತೆ ಅವನಿಗೆ ಅಲ್ವಾ? ರಾಜಕೀಯವಾಗಿ ಏನು ಬೆಳಿಬೇಕೋ ಅದನ್ನು ಬೆಳಿಬೇಕು. ನಾವು ಯಾರನ್ನು ದೂರ ಮಾಡಬಾರ್ದು. ಒಬ್ಬರನ್ನ ದೂರ ಮಾಡಿದರೆ ನಾವು ಕಾಲು ಎಳ್ದಂಗೆ. ನಾವು ಇವತ್ತು ದೇವೇಗೌಡರ ಪಕ್ಷದಲ್ಲಿ ನಾವು ದಳದಲ್ಲಿದ್ದಾಗ 20 ತಿಂಗಳು BJP ಸರ್ಕಾರ ಬಿಟ್ಕೊಟ್ಟಿದ್ರೆ ಇವತ್ತು ನಮ್ಮದು ದೇವೇಗೌಡರದ್ದು ಪಕ್ಷ ಉಳಿದಿರೋದು. ಬಿಟ್ಕೊಡ್ಲ ಅಂದು ಒಂದು ಕಾರಣಕ್ಕೆ ಇಡೀ BJPಗೆ ಓಟ್ ಹಾಕಿದ್ರು. ನಾವೊಬ್ಬರು ಮಾಡೋದಲ್ಲ, ಇಡೀ ದೇಶ ನೋಡ್ತಾ ಇರುತ್ತೆ. ಅದನ್ನು ದೇಶ ನೋಡಿ ದೇಶ ಅದನ್ನು ನಿರ್ಧಾರ ಮಾಡೋದು ಜನ, ಪಬ್ಲಿಕರ್ಸು.
ಗೊತ್ತಿದ್ದವ್ರು ಏನು ಮಾಡಲ್ಲ ಅಂದರೆ ಗೊತ್ತಿಲ್ಲದವ್ರು ಮಲ್ಲಿದ್ದವರು ಇಂಥ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸ್ಬೇಕು ಅಂತ ಗೆಲ್ಲಿಸ್ತಾರೆ. ಅದು ಜನಪ್ರತಿನಿಧಿ ಪಕ್ಷ ಯಾವತ್ತು. ಓಕೆ, ಥ್ಯಾಂಕ್ ಯು ಸರ್. ಏನು ಓಕೆ, ವರದೇಗೌಡ ಅಂತ. ಥ್ಯಾಂಕ್ಸ್. ಸಿ ಟಿ ರವಿ ಅವ್ರ ಪ್ರಕರಣದ ಬಗ್ಗೆ ಗೊತ್ತಿದೆ. ಅವ್ರು ಯಾವುದೋ ಒಂದು ಪದವನ್ನು ಬಳಸಿಬಿಟ್ರು ಅಂತ ಇಡೀ ರಾತ್ರಿ ಅವ್ರನ್ನ ಸುತ್ತಾಡಿಸಿದ್ದು, ದೈಹಿಕವಾಗಿ ಮಾನಸಿಕವಾಗಿ ಅವ್ರನ್ನ ಕುಗ್ಸೋ ಪ್ರಯತ್ನ ಮಾಡಿದ್ದು, ಎಲ್ಲ ಒಂದು ಕಡೆ ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇದೆಯಾ ಅಥವಾ ಸಿ ಟಿ ರವಿ ಅವರು ಮಾಡಿದ ತಪ್ಪ? ಸಿ ಟಿ ಅವರು ಹೇಳಿಲ್ಲ, ಹೇಳೋಕ್ಕೆ ಚಾನ್ಸ್ ಇಲ್ಲ, ಯಾವ ಕಾರಣಕ್ಕೂ ಹೇಳಿಲ್ಲ. ಇದೆಲ್ಲ ಪ್ರೀ ಪ್ಲಾನ್ ಅವ್ರದ್ದು. ಹಾಂ, ಎಲ್ಲ ಅವ್ರದ್ದು. ಒಟ್ರಾಸಿ ಯಾವುದಕ್ಕೆ ಸಿಗಾಕೊಂತಾರೆ, ವರ್ಲ್ಡ್ ಒಂದೇ ಥರ ಇತ್ತು ನೋಡಿ, ಎರಡೂ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅದನ್ನೇ ಬಳಸ್ಕೊಂಬಿಟ್ರು ಅವರು ಒಟ್ರಾಸಿ. ಸಿ ಟಿ ರವಿ ಹೇಳಿಲ್ಲ ಖಂಡಿತ. ಹಾಂ, ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತೀರಾ ಸರ್? ಅಷ್ಟು ಜನ ಸಭೆಯಲ್ಲಿ ಹೇಳಕ್ಕೆ ಚಾನ್ಸ ಸುಳ್ಳೆ ಅಂತೇಳಿ ಹೇಳ್ಬಿಡ್ತಾರ ಯಾರಾದ್ರೆ? ಓಕೆ ಓಕೆ. ಕೆಲವೊಂದು ಕಡೆ ಆ ರೆಕಾರ್ಡ್ಗಳನ್ನು ತೆಗೆದು ನೋಡಿದಾಗ ಒಂದು ಸ್ವಲ್ಪ ಫ್ರಸ್ಟ್ರೇಟ್ ಅಂತ ಅವ್ರು ನಾವು ಹೇಳಿದೀವಿ ಅಂತಾರೆ. ಹೇಳೇ ಇಲ್ಲ. ನಾ ಬೇಕಾದ್ರೆ ಯಾವ ದೇವಸ್ಥಾನದಲ್ಲಿ ಬೇಕಾದ್ರೆ ಸತ್ಯ ಮಾಡ್ತೀನಿ, ಹೇಳಿಲ್ಲ ಸರ್. ನನಗೆ ಒಂದು ಅಸಮಾಧಾನ ಇದೆ, ಎಲ್ಲೋ ಭಾಳ ಜನ ಜನಸಾಮಾನ್ಯರು ಮಾತಾಡೋ ರೀತಿ. ಸರ್, ಯಾವಾಗೇ ಆಗಲಿ ಈ ಚಿಕ್ಕಮಗಳೂರು ಎಸ್ಪೆಷಲಿ ಇದು ಒಂಥರ ಹಿಂದೂವಾದಿಗಳು ಒಂದು ಸಾಮ್ರಾಜ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಥರದ ಕಾರ್ಯಕರ್ತರು ಉಟ್ಕೊಂಡ್ರೆ ನೆಲ ಇದು. ಅವ್ರನ್ನ ಪರ್ಟಿಕ್ಯುಲರ್ಗೆಲ್ಲ ಕಾಂಗ್ರೆಸ್ ಟಾರ್ಗೆಟ್ ಮಾಡಿ ಅವ್ರನ್ನ ಕುಗ್ಸೋ ಪ್ರಯತ್ನ ಮಾಡ್ತಾ ಇದೆಯಾ ಅಂತ. ಹಿಂದೂಗಳನ್ನ ಮಾರ್ಬಿಡ್ತಾರೆ ಕಾಂಗ್ರೆಸ್ನವರು, ಹಿಂದೂಗಳನ್ನೂ ಮಾರ್ಬಿಡ್ತಾರೆ, ಇಂಡಿಯಾನೂ ಮಾರ್ಬಿಡ್ತಾರೆ. ಈ ಗ್ಯಾರಂಟಿ. ಎಲ್ಲ ಒಂದು ಕಡೆ ನಿಮಗೆ ಈ ಡಿ ಕೆ ಶಿ ಅವ್ರ ಕುಮ್ಮಕ್ಕಿದೆ ಅಂತ ಏನಾದ್ರು ಅನಿಸ್ತಾ? ಕುಮ್ಮಕ್ಕೆ ಅವ್ರದ್ದೇನೆ. ನಾನು ಇರಲೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಅದೇನನ್ನ ಅರ್ಥ ಹೇಳಿ ನೋಡೋಣ. ಅಷ್ಟೇ ಅರ್ಥ ಅದು. ಎಲ್ಲ ಕುಮ್ಮಕ್ಕೆ ಅವ್ರದ್ದೇ ಎಲ್ಲ. 2-3 ಜನ ಅವ್ರಿಗೆ ಯಾಕೆ ಅಲ್ಲಲ್ಲಿ ಗದ್ದೆಯಲ್ಲಿ ಅಲ್ಲಿ ಇಲ್ಲಿ ರಾತ್ರಿಲೆಲ್ಲ ತಗೊಂಡೋಗಿ ಏನು ಅವನೇನು ಕಳ್ಳನ ಇಲ್ಲ ದರೋಡೆಕೋರನ ಏನಂತ ಈ ಪೊಲೀಸ್ನವ್ರು ಮಾಡೋದು ಅದು ಸರಿನಾ? ಖಾನಾಪುರ ಠಾಣೆಯಿಂದ ಶುರುವಾಗಿದ್ದು ಬೆಳಗಾವಿಯಿಂದ ಎಲ್ಲೋ ಕೂರಿಸಿ ಸುತ್ತಾಡಿಸಿರೋದು. ಅದಕ್ಕೆ ಒಂದು ಸ್ವಲ್ಪ ಅಸಮಾಧಾನ ಇದೆಯಾ ಕಾನೂನು ವ್ಯವಸ್ಥೆ ಬಗ್ಗೆ ನಿಮಗೆ ಇಲ್ಲಿ ನಡೆದಿರ್ತಕ್ಕಂಥ? ಕಾನೂನು ಸರಿಯೇ ಇಲ್ಲ, ಇವ್ರದೇ ದುರುಪಯೋಗ ಪಡಿಸ್ಕೊಂಡಿರೋದು ಕಾನೂನ್ನ. ಆದರೂ ಒಂದು ಅಧಿವೇಶನದಲ್ಲಿ ಒಬ್ಬ ಮಹಿಳೆಗೆ ಈ ಥರ ಪದ ಬಳಸಿದ್ದಾರೆ ಅನ್ನೋ ಆರೋಪ ಸರ್. ಹೆಂಗ್ರಿ ಪದ ಬೆಳೆಸ್ತಾನೆ? ಅಷ್ಟು ಜನದಲ್ಲಿ ಅವ್ನು ಬೆಳೆಸಿದ್ರೆ ಸುಮ್ಮನೆ ಇರ್ತಾರ? ಇದು ಪ್ರೀ ಪ್ಲಾನ್ ಮಾಡ್ಕೊಂಡಿರೋದು. ಹಾಂ, ಏನು ಹೇಳ್ತೀರಿ ಸರ್? ಅವ್ರು ಏನಾರು ಧೈರ್ಯ ತುಂಬ ಕೆಲಸ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ ಸಿ ಟಿ ರವಿ ಬಗ್ಗೆ? ಸಿ ಟಿ ರವಿ ಬಗ್ಗೆ ಅಲ್ಲ, ಸಿ ಟಿ ರವಿ ತಪ್ಪು ಮಾಡಿಲ್ಲ ರೀ. ಆ ಕಲ್ಲಲ್ಲಿ ಯಾವನೋ ಹೊಡೆದಿಯಾನ ಬೇರೆ ಅದೆಲ್ಲ ಮಾಡ್ತಾರಾ? ಅಲ್ಲೇ ತೀರ್ಮಾನ ಆಗಬೇಕು. ಇವ್ರು ಯಾಕೆ ಕರ್ಕೊಂಡೋದ್ರು ರಾತ್ರೆಲ್ಲ ಎಲ್ಲೆಲ್ಲಿಗೋ ವ್ಯಾನಲ್ಲಿ ಹಾಕ್ಕೊಂಡು ಅವನಿಗೆ ಹಾಕ್ಕೊಂಡು ಹೋಗೋಕ್ಕೆ ಏನು ಕಳ್ಳನ ಅವನು? ಏನು ದರೋಡೆ ಮಾಡ್ಯಾನ ಹೇಳಿ ನೋಡೋಣ? ರಾಜಕೀಯದವನು ಅವನು 4 ಸಾರಿ ಇಲ್ಲಿ ಗೆದ್ದಿಯಾನೆ. ಹಾಂ, ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ. ಮಾತಾಡಕ್ಕೆ ಒಂದು ಹೆಣ್ಮಕ್ಳ ಬಗ್ಗೆ ಇಷ್ಟು ವರ್ಷ ರಾಜಕೀಯದಲ್ಲಿ ಏನು ಇವತ್ತಿನವರೆಗೂ ಮಾತಾಡಿರೋದು ನಾವು ಎಲ್ಲೂ ನೋಡಿಲ್ಲ. ಗೌರವಿಸ್ತಾರೆ ಹೆಣ್ಮಕ್ಳನ್ನ ಹೆಚ್ಚಾಗಿ. ಗೌರವಿಸ್ತಾರೆ. ಅವ್ರ ಕಾರ್ಯಕರ್ತರೇ ಆಗಲಿ, ಯಾರೋ ಒಬ್ರು ಮಾಡಿದ್ರು ಅಂತೇಳಿ ಇದು ಮಾಡಲ್ಲ. ಅವ್ರ ಕಾರ್ಯಕರ್ತರೇ ಆಗಲಿ, ಅವರೇ ಆಗಲಿ, ನಾವು ನೋಡಿದ ಮಟ್ಟಿಗೆ ಇಷ್ಟು ವರ್ಷದಲ್ಲಿ ಇದು ಅವ್ರ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ. ಬಟ್ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾಡಿದ ಆರೋಪದ ಬಗ್ಗೆ ಏನಿದೆ? ಕೊಲೆಗಡಕ ಅನ್ನೋ ಪದ ಬಳಸಿದ್ರು. ಕೊಲೆಗಡಕ ಪದ ಅನ್ನೋದು ಅವರು ಬಳಸಬಾರ್ದಾಯ್ತು, ಇವರು ಇದು ಮಾಡೋ ರಾಶಿ ಆಗಬಾರ್ದಾಯ್ತು. ಅಂದರೆ ಇಷ್ಟೆಲ್ಲಕ್ಕೆ ಎಲ್ಲದಕ್ಕೂ ಕುತಂತ್ರ ಕಾರಣ ಅಂತಂದರೆ ಇವರು ಅಲ್ಲಿ ತನಕ ಕರ್ಕೊಂಡು ಹೋಗೋದು, ಅವ್ರು ಕಂಪ್ಲೇಂಟ್ ಮಾಡೋದು ಇಲ್ಲೆಲ್ಲ ಬೇಕಾಗಿರಲಿಲ್ಲ. ಅವರಲ್ಲೇ ತೀರ್ಮಾನ ಮಾಡ್ಕೋಬೇಕಾಗಿತ್ತು. ಅದು ಇಲ್ಲಿವರೆಗೂ ದೊಡ್ಡದಾಗಕ್ಕೆ ಇದೇ ಇರಲಿಲ್ಲ. ಕೊಲೆಗಡಕ ನೀನು ಕೊಲೆಗಡಕ ಅಂತೇಳಿ ಹೇಳಿರ್ಬೋದು. ಕೊಲೆಗಡಕ ಅಂತ ಹೇಳಿದ್ರೆ ನೀನು ಸುಳ್ಳೆ ಅಂತೇಳಿ ಹೇಳೋಕ್ಕೆ ಬಂದ್ಬಿಡುತ್ತಾ? ಸಡನ್ನಾಗೆ ಆ ಪದ ಬಂದ್ಬಿಡುತ್ತಾ? ಹೇಳಿ ನೋಡೋಣ, ಅದು ಹೆಂಗೆ ಬರುತ್ತೆ?